ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಗಲ್ಲಿ ಫ್ರೂಟ್ ಶಂಕರ್. ಇವತ್ತಿನ ರೆಸಿಪಿ ಮಾವಿನ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು 4 ಮಾವಿನ ತಂದಿದ್ದೀನಿ, ಮೀಡಿಯಮ್ ಸೈಜು ಈ ಥರ ಇವೆ. ನೆಕ್ಸ್ಟು 2 ಏಲಕ್ಕಿ ತಂದಿದ್ದೀನಿ. ನೆಕ್ಸ್ಟು 1/4 ಲೀಟ್ರ್ ಗುಡ್ ಲೈಫ್ ತಂದಿದ್ದೀನಿ. ನೆಕ್ಸ್ಟು ಗೋಡಂಬಿ ಬಾದಾಮಿ ತಗೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ಇಷ್ಟನ್ನೇ ಬೇಕಾಗಿರೋದು ಮ್ಯಾಂಗೋ ಮಿಲ್ಕ್ ಶೇಕ್ ಅಂದರೆ ಮಾವಿನ ಮಿಲ್ಕ್ ಶೇಕ್ ಮಾಡೋಕ್ಕೆ. ಬಲಿ ಹೇಗೆ ಮಾಡೋದು ಅಂತ ಸಿಂಪಲಾಗಿ ತರಿಸ್ಕೊಡ್ತೀನಿ ನೋಡಿ. ಮಾವಿನ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ನಾನು ಆ ಕಡೆ ಈ ಕಡೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅದನ್ನು ಈ ಥರ ಪೀಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಈ ಥರ ಪೀಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಸ್ಪೂನಿಂದ ಈ ಥರ ಎತ್ತಿದರೆ ನಿಮಗೆ ನೀಟಾಗಿ ಕಟ್ ಮಾಡಿದ ಮಾವಿನ ಪಲ್ಪು ಈ ಥರ ಬೀಳುತ್ತೆ. ಇಷ್ಟೇ ಸಾಕು. ಇದೇ ಥರ ನಾನು ಎಲ್ಲನೂ ಮಾಡ್ತೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ನೋಡಿ. ಸಿಂಪಲಾಗಿ ಸ್ಪೂನಲ್ಲಿ ಈ ಥರ ಎಳ್ಕೊಳ್ಳೋದಷ್ಟೇ. ಜಾಸ್ತಿ ಏನು ಟೆನ್ಷನ್ ಇಲ್ಲ. ಬರೀ 5 ನಿಮಿಷಕ್ಕೆ ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಮಾಡ್ಕೋಬೋದು. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಕೆಳಗೆ ಮೇಲೆ ಮಾವಿನ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ಈ ಥರ ಒಂದು 2-3 ಹಿಂಗೆ ಪೀಸ್ ಮಾಡೋದು. ಸ್ಪೂನಲ್ಲಿ ಎತ್ಕೋಬೋದು, ಅಥವಾ ನೀವು ಚಾಕು ಚೆನ್ನಾಗಿದೆ ಚಾಕಲ್ಲೇ ಎತ್ಕೊಳ್ಳಿ ಅಷ್ಟೇ. ನಾನು ಸ್ಪೂನಲ್ಲೇ ಎತ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಯ್ತಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ ನೋಡಿ. ಇವಾಗ ಮಾವಿನ ಹಣ್ಣೆಲ್ಲ ಕಟ್ ಮಾಡಾಗಿದೆ. ನೆಕ್ಸ್ಟ್ ಏಲಕ್ಕಿನ ಈ ಥರ ಸಿಪ್ಪೆ ಹಾಕೋಕೆ ಹೋಗ್ಬೇಡಿ, ಬೀಜ ಹಾಕಿ ಅಷ್ಟೇ. ನೆಕ್ಸ್ಟು ಮಾವಿನ ಸಿಹಿ ಆಗಿದ್ದರೆ ಒಂದು 3 ಸ್ಪೂನ್ ಸಕ್ಕರೆ ಹಾಕೊಳ್ಳಿ. ಸ್ವಲ್ಪ ಹೊಡಿದ್ರೆ 4 5 ಸ್ಪೂನ್ ಸಕ್ಕರೆ ಹಾಕೊಳ್ಳಿ. ಅದು ಸ್ವೀಟ್ ಮಾಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸ್ವೀಟ. ನಾನಿಲ್ಲಿ 3 ಸ್ಪೂನ್ ಹಾಕೊಂಡಿದ್ದೀನಿ. ಇಷ್ಟೇ. ಇದನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ಫಸ್ಟು, ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ 1/4 ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಕ್ಕೆ ಮಿಲ್ಕ್ ಅಷ್ಟೇ ಆ್ಯಡ್ ಮಾಡ್ಕೊಂಡ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಆಗೋಗುತ್ತೆ. ನೋಡಿ ಇಷ್ಟೇ. ಎಷ್ಟು ಬಾದಾಮಿ ಗೋಡಂಬಿ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು. ಮತ್ತು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 20 ಸೆಕೆಂಡ್ ಗ್ರೈಂಡ್ ಆದರೂ ಸಾಕಾಗುತ್ತೆ. ಅದು ಮಿಕ್ಸ್ ಹಾಕಿ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ನೆಕ್ಸ್ಟು ಇದೇನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇರಲ್ಲ, ಹಂಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮಗೆ ಅದ್ಭುತವಾದ ಮ್ಯಾಂಗೋ ಮಿಲ್ಕ್ ಶೇಕ್ ಬರೀ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಷ್ಟೇ, ಬೇರೆ ಏನೂ ಇಲ್ಲ.
ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋಸ್ ತರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.